ಹೊಟ್ಟೆಯ ಪಾಡಿಗಾಗಿ ಜೀವನ ವ್ಯವಹರಿಸುವುದು ವ್ಯಾಪಾರಿನಗೆ. ಹೊಟ್ಟೆಯ ಪಾಡಿಗೆ ಜೀವನಕ್ಕಾಗಿ ವ್ಯವಹರಿಸುವುದು ವ್ಯಾಪಾರಿನಗೆ. ರಾಜಕೀಯ ವಿಧ ವಿಧ ಗದ್ದುಗೆಗಳಲ್ಲಿ ಮೆರೆಯುತ್ತಿರುವುದು ಅಹಂಕಾರನಗೆ. ರಾಜಕೀಯ ವಿಧ ವಿಧ ಗದ್ದುಗೆಗಳಲ್ಲಿ ಮೆರೆಯುತ್ತಿರುವುದು ಅಹಂಕಾರನಗೆ. ಮನದಾನಂದದ ಮಂದಹಾಸವು ಮೂಡಿ ಬರುವುದು ನಗೆಯಲ್ಲಿ. ವಿಧ ವಿಧ ನಗೆಗಳ ಪೂರ್ಣ ಪರಿಚಯ ಮಾಡಿಕೊಡುವೆನ ನಿಮಗೆಲ್ಲಿ. ಸುಕೃತ ಪುಣ್ಯದ ಫಲದಿ ಮಾನವ ಜನ್ಮ ಪಡೆದ ಸಾರ್ಥಕನಗೆ. ಸುಕೃತ ಪುಣ್ಯದ ಫಲದಿ ಮಾನವ ಜನ್ಮ ಪಡೆದ ಸಾರ್ಥಕನಗೆ. ಸಾಧು ಸಂತರ ಸಂಘದೊಳಿರಲು ತವಕಿಸುವುದು ಬಹುತರ್ಕನಗೆ. ಸಾಧು ಸಂತರ ಸಂಘದೊಳಿರಲು ತವಕಿಸುವುದು ಬಹುತರ್ಕನಗೆ. ಶಿಷ್ಯನ ಸೇವೆಗೆ ಸಂತೃಪ್ತವಾದ ಸದ್ಗುರು ಮುಖದಲ್ಲಿ ನಲಿವನಗೆ. ಶಿಷ್ಯನ ಸೇವೆಗೆ ಸಂತೃಪ್ತವಾದ ಸದ್ಗುರು ಮುಖದಲ್ಲಿ ನಲಿವನಗೆ. ಸಿದ್ಧಾವಸ್ಥೆಯ ಜೀವಿಯ ಮುಖದಲ್ಲಿ ತೇಲಿದೆ ಬ್ರಹ್ಮಾನಂದನಗೆ. ಸಿದ್ಧಾವಸ್ಥೆಯ ಜೀವಿಯ ಮುಖದಲ್ಲಿ ತೇಲಿದೆ ಬ್ರಹ್ಮಾನಂದನಗೆ. ಅಮರಲೋಕದ ದೇವತೆಗಳಲ್ಲಿ ಅಮರವಾಗಿದೆ ಚಿರಾಯುನಗೆ. ಸೊಕ್ಕಿದ ರಕ್ಕಸರ ಅಟ್ಟಹಾಸದಿ ಅರ್ಪಡಿಸುವುದು ಬಿಭತ್ಸನಗೆ. ನಾರಾಯಣನ ಪಾದದಿ ಕುಳಿತ ಲಕ್ಷ್ಮಿಯ ಮೊಗದಲ್ಲಿ ಕಮಲನಗೆ. ಆದಿಶೇಷನಲ್ಲಿ ಶಯನ ಮಾಡಿದ ನಾರಾಯಣನಲ್ಲಿ ಸಂತೃಪ್ತನಗೆ. ನಾರಾಯಣನಲ್ಲಿ ಸಂತೃಪ್ತನಗೆ. ನಾರಾಯಣನಲ್ಲಿ ಶಾಂತನಗೆ. ಹಿಂಗೆ ಸರ್ ನಗೆಗಳು ಒಂದೊಂದು ಮಟ್ಟಲದೊಳಗೆ ಒಂದೊಂದು ನಮೂನೆ ಕಾಲಕ್ಕೆ ತಕ್ಕ ಬದಲಾಯಿಸ್ಕೊಂಡು ಹೋಗ್ತದೆ ನನಗೆ ಅಂತ ಹೇಳ್ತಾ ಇದ್ದಾರೆ. ಅವಸ್ಥೆಗಳಿಗೆ ತಕ್ಕಂಗೂ ಕೂಡ ಸರ ನಗೆಯ ಒಂದು ವಿನ್ಯಾಸ ಬೇರೆ 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 ಆಗ್ತಾ ಹೋಗ್ತದೆ ರೀ. ಒಟ್ಟಾರೆ ಸರ ನಗೆಯಲ್ಲಿ ಏನದ ಅಂತಂದ್ರೆ ಆ ಮನುಷ್ಯನ ಮನದ ಆಳದಲ್ಲಿ ಇರ್ತಕ್ಕಂಥ ಭಾವನೆಗಳನ್ನು ವ್ಯಕ್ತ ಆಗ್ತಾವೆ ಸರ್. ಅದಕ್ಕೆ ಚೆಲುವೆ ನಿನ್ನ ನೋಟ ಚೆನ್ನ ಅಂತಿರ್ತಾರೆ ಸರ್. ಮಾತು ಚೆನ್ನ ರೀ, ನಗೆಯು ಚೆನ್ನ, ಮುಗುಳು ನಗೆಯು ಚೆನ್ನ ಅಂತೇಳಿ. ಅದಕ್ಕೆ ನೀವು ಹೇಳಿ ಸರ್, ನಗುವುದು ಸಹಜ ಧರ್ಮ, ನಗಿಸುವುದು ಪರಧರ್ಮ ಸರ್. ಹೀಗಾಗಿ ಎಷ್ಟೋ ಮಂದಿ ರಾಜನ ಆಸ್ಥಾನದಲ್ಲಿ ವಿದೂಷಕರಂತ ಇದ್ರು ಸರ್. ಅವ್ರು ವಿದೂಷಕರು ಏನು ಮಾಡ್ತಿದ್ರು ಅಂತ ಸರ್, ಅವ್ರಿಗೆ ರಾಜರು ಏನೆಲ್ಲ ಉಂಬಳಿಯನ್ನು ಕೊಟ್ಟೆಲ್ಲ ಹೆಸರು ಇಟ್ಟುಕೊಂಡು ಅವರು ಕೇವಲ ರೀ ತಮ್ಮ ಒಂದು ಮಾತಿನ ಒಂದು ಚಾಕಚಕ್ಯತೆಯಿಂದಾಗಲಿ ತಾವು ಹೇಳುವಂಥ ಕಥೆಗಳಿಂದಾಗಲಿ ರಾಜರ ಒಂದು ಆಸ್ಥಾನದಕ್ಕಂಥ